ಗಂಗಾಗ ಕಲ್ಸು ಮಾಸ್ತರು ನೀವ ಹೌದಿಲ್ಲ? ಹೌದ್ರಿ ಅವರ ನಾನ ರೀ. ಮೊದಲ ನಾ ಕಲಿಸ್ಕೊಟ್ಟಂಗ ನೀವು ಕಲೀರಿ, ಆಮೇಲೆ ನೀವು ಕಲಿತಂಗ ಗಂಗಾ ಕಲಿಸ್ರಿ. ಹ್ಞೂ ರೀ, ಯಾಕಾಗವಲ್? ಹಾ, ಈಗ ನಾ ಹೆಂಗ್ ಹೇಳ್ಕೊಡ್ತೀನೋ ಹಂಗ ಹೇಳ್ರಿ. ಹೇಳ್ತೀನ್ರಿ. ತ್ರಿವಿಧಾ ಭವತಿ ಶ್ರದ್ಧಾ, ತ್ರಿದೇವಿ ಶ್ರದ್ಧಾ ಕರ್ಪೂರ ಭವ. ಓ, ನಾ ಹೇಳ್ಕೊಟ್ಟಂಗ ಹೇಳ್ರಿ ಸಾಕು. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ, ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಶ್ರೀದೇವಿ ಭಾರತಿ ಶಾಲಿನಿ ಮಾಲಿನಿ ಭವ. ನನ್ನ ತೆಕ್ ಹಿಡಿದ್ರಲ್ಲ, ಮುಗೀತು ನಿಮ್ ಕತಿ. ಶ್ರೀ ವಿದ್ಯಾ ಭಾರತಿ ಶಾಲಿನಿ ಮಾಲಿನಿ ಭವ. ಅಯ್ಯೋ, ನಾನೇನ ಹೊಳವಲ್ದಲ್ರಿ ನಿಮ್ದು, ಬರೀ ಹುಡುಗ ಹೆಸರು ಹೇಳ್ಲಿಕ್ಕತ್ತೀರಿ. ಅವರ ಗೊತ್ತಾಗ್ವಲ್ತ್ರಿ. ಚಂದಾಗ ಕೇಳಿಸ್ಕೊಂಡು ಹೇಳ್ರಿ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ, ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಅಸಂಭವ ವ್ಯಂಭವ ಢುಂಬ ಹುಂಬ. ಏನಾಗಲ್ಲ, ಯಾಕೆ ಹೊತ್ತಿ ಹಿಡ್ಕೊಂಡು ನಗ್ಲಕತಿ? ಭಾಳ ನಗ್ಲಕ್ ಹೋಗಬೇಡ. ಹುಚ್ಚಿಗೆ ಹಿಡಿದಿತ್ತ, ಹುಚ್ಚ ಹಿಡಿತಂದ್ರ ಬಿಡ್ಸೋದ್ ಭಾಳ ತ್ರಾಸದ. ಮೊನ್ನೆ ಒಬ್ಬಕ್ಕೆ ಹಿಂಗ ನಕ್ಕೋತನ ಸತ್ ಹೋಗಳ, ಕ್ವಾನ್ಯಾಗ ಕೂಡ ಹಾಕಿದ್ರು ಕೂಡ ಆಕೆ ನಗದ್ ಬಿಟ್ಟಿರ್ಲಿಲ್ಲ ಅಂತ. ಅದೇನಾತಂತ ನಗದ್ ಬಿಟ್ಟು ಹೇಳ. ಅಕ್ಕರ, ಅದೇನಾತಂತ ಕೇಳ್ಬೇಡ್ರಿ. ಇವತ್ತು ಮಾಸ್ತರರ ಅವರಿಗೆ ಫೀಸ್ ಕೊಟ್ಟು ಹೋಗ್ಬೇಕು, ಹಂಗಾಗಿ ನೋಡ್ರಿ. ಏನ್ ಹೇಳಿಕತಿ ಮಾಲ, ಚೆನ್ನಾಗಿ ಹೇಳ. ಅಕ್ಕರ, ನೀವ ಹೋಗ್ ನೋಡ್ರಿ, ಸ್ವತಃ ಅವರ ಮಾಸ್ತ್ರಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಕೂತಾರ. ಹೌದಾ? ನಾ ಹೋಗಿ ಅಕ್ಕಿಯವ್ರು ಕರ್ಕೊಂಡ್ ಬರ್ತೀನಿ ತಡಿ. ರೀ ಮಾಸ್ತರ, ನಿಮ್ ಉಚ್ಚಾರಣೆನ ಬರೋಬ್ಬರಿ ಇಲ್ಲಲ್ರಿ. ಏನ್ ಕಲ್ತೀರಿ ನೀವು? ನೀವ ಹಿಂಗ ಇನ್ನು ಮಕ್ಕಳಿಗೆ ಏನ್ ಪಾಠ ಹೇಳ್ಕೊಡ್ತೀರಿ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?